ನೋಡಿ ಸರ್, ಒಂದು ಸುಂದರವಾದ ಅಡಿಕೆ ತೋಟೆ ಸೇಲಿಗೆ ಬಂದೈತೆ. 5 ಎಕರೆ RTC, 1 ಎಕರೆ ಒತ್ತುವರಿ, ಟೋಟಲ್ 6 ಎಕರೆನಲ್ಲೂ ಅಡಿಕೆ ಐತೆ. ಸೇಮ್ ಇದೇ ಥರ ಎಲ್ಲ ಈಲ್ಡಿಂಗ್ ಸ್ಟಾರ್ಟ್ ಆಗಿರುವಂಥ ಅಡಿಕೆ. 6 ಎಕರೆನಲ್ಲೂ ಒತ್ತುವರಿನೂ ಸೇರಿ 6 ಎಕರೆನಲ್ಲೂ ಫೆನ್ಸ್ ಆಗೈತೆ, ಮೆಸ್ ಫೆನ್ಸಿಂಗು, ಮತ್ತು 2 ಬೋರ್ ಐತೆ. ಒಳ್ಳೆ ಹೆವಿ ನೀರೈತೆ. ಹನಿ ನೀರಾವರಿ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇದಕ್ಕೆ ರೋಡ್ ಆಕ್ಸೆಸ್ ಬಂದು ಒಂದು 500 ಮೀಟ್ರ್ ಮಡ್ ರೋಡು, ಒಂದು ಚೈನ್ ರೋಡು, 33 ಅಡಿ ಅಗಲ ಇರ್ತಕ್ಕಂಥ 500 ಮೀಟ್ರ್, ಅರ್ಧ ಕಿಲೋಮೀಟ್ರ್ ಮಡ್ ರೋಡು ವಿಲೇಜಿಂದ ಮತ್ತು ಟಾರ್ ರೋಡಿಂದ. ಇದು ಸಿಟಿ ನಿಯರ್ ಬಂದು ಮಳವಳ್ಳಿಯಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸೆಂಟ್ರಿಂದ 114-115 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ನಿಮಗೆ 40 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಬೋರ್ವೆಲ್ಗೆ GF ಪೈಪ್ 75 mm ಬಿಟ್ಟಿದ್ದಾರೆ. 3 ಅಂತೂ ಇನ್ನೂ ಒಂದು ಬೋರ್ ಒಳಗಡೆ ಐತೆ. ನೋಡಿ, ತಾಳು ಯಾಪಾಟಿ ಐತೆ, ಒಂದು ತೆಂಗಿನ ಮರ ಇದ್ದಂಗೆ ಐತೆ. ಸೂಪರಾಗೈತೆ ಗಿಡ. ಮತ್ತು ಮಧ್ಯ ಪಪ್ಪಾಯ ಹಾಕಿದ್ದಾರೆ. ಮತ್ತು ಬಾರ್ಡ್ರಲ್ಲಿ ಈ ಥರ ತೆಂಗಿನ ಗಿಡ ಹಾಕಿದ್ದಾರೆ. ಅವು ಕೂಡ ನಿಮಗೆ ಈಲ್ಡಿಂಗ್ ಸ್ಟಾರ್ಟ್ ಆಗಿರುತ್ತೆ ಗಿಡ. ಅಡಿಕೆ ಗಿಡ ಮಾತ್ರ ಇಂಥ ಗಿಡ ನಾನು ಎಲ್ಲೂ ನೋಡಿಲ್ಲ, ಯಾವ ಮಲೆನಾಡಲ್ಲೂ ಇಲ್ಲ. ಆ ಥರ ಐತೆ ಆರೋಗ್ಯವಾಗಿ ಗಿಡ. ಇದು ಮೂಸಿಂಬಿ. ಸಾಯಿಲು ನಿಮಗೆ ಸೂಪರ್ ಅದ್ಭುತವಾದ ಸಾಯಿಲು. ನೋಡಿ ತಾಳು ಯಾವ ಥರ ಸೈಜ್ ಇದೆ ಅಂತ. ಟೋಟಲ್ 6 ಎಕರೆ, 5 ಎಕರೆ RTC, 1 ಎಕರೆ ಒತ್ತುವರಿ. 6 ಎಕರೆನಲ್ಲಿ ಸೇಮ್ ಇದೇ ಥರ ಗಿಡ ಐತೆ. 6 ಎಕರೆನೂ ಸೇರಿ ಸೋಲಾರ್ ಫೆನ್ಸ್, ಇದು ಮೆಸ್ ಫೆನ್ಸಿಂಗ್ ಮಾಡಿದ್ರೆ, ಜಾಲರಿ ಫೆನ್ಸಿಂಗು. 2 ಬೋರು, ಹೌಸ್ಫುಲ್ ವಾಟ್ರು. ನೋಡಿ, ಇದು ರಸ್ತೆ. ವಿಲೇಜಿಂದ ಒಂದು 500 ಮೀಟ್ರ್ ಬರಬೇಕು.
ಬ್ಯೂಟಿಫುಲ್ ತೋಟ.